ಸರ್ಕಾರಿ ಶಾಲಾ ಮಕ್ಕಳ ಬಗ್ಗೆ ಇದೆಂತ ನಿಷ್ಕಾಳಜಿ. ಬೀದರ್ ಜಿಲ್ಲೆಯಲ್ಲಿ ಶಾಲೆ ಹೋಗೋದಕ್ಕೆ ರಸ್ತೆನೇ ಇಲ್ಲ. ಹುಮನಾಬಾದ್ ಶಾಸಕ ಸಿದ್ದು ಪಾಟೀಲ್ರು ನೋಡ್ಲೇಬೇಕಾದಂತ ಸ್ಟೋರಿ ಇದು. ಬೀದರ್ ಜಿಲ್ಲೆಯಲ್ಲಿ ಶಾಲೆಗೆ ಹೋಗೋದಕ್ಕೆ ರಸ್ತೆನೇ ಇಲ್ಲ. ಹೀಗಾಗಿ ಹುಮನಾಬಾದ್ನ ಶಾಸಕರಾಗಿರುವಂತ ಸಿದ್ದು ಪಾಟೀಲ್ರು ನೀವೀ ಸ್ಟೋರಿ ನೋಡಬೇಕು ಸರ್. ಜೀವ ಭಯದಲ್ಲೇ ಹಳ್ಳವನ್ನ ದಾಟಿ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಇದೆ. ಬಸವ ಕಲ್ಯಾಣ ತಾಲೂಕಿನ ಹುಮನಾಬಾದ್ ಕ್ಷೇತ್ರದಲ್ಲಿ ಎಂತ ಅವ್ಯವಸ್ಥೆ ನೋಡಿ. ಮಳೆ ಬಂದ್ರೆ ಹಳ್ಳದಲ್ಲಿ ನೀರು ಹೆಚ್ಚಾಗುತ್ತೆ. ಮಕ್ಕಳು ನೋಡಿ ಕೊಡೆ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಪರದಾಡಬೇಕು. ದಾಟೋದಕ್ಕೆ ನೋಡಿ ಹಳ್ಳ ದಾಟಿ ಹೋಗ್ತಿದ್ದಾರೆ ಮಕ್ಕಳು. ಶಾಲೆಗೆ ಹೋಗ್ತಿದ್ದಾರೆ. ಪ್ರವಾಸದ ಚಿತ್ರಣ ಅಲ್ಲ, ಪ್ರತಿನಿತ್ಯ ಶಾಲೆಗೆ ಹೋಗುವಂತ ಸ್ಥಿತಿ ಹೀಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಯಾರು ಹೀಗೆ ಹೋಗ್ತಿದ್ದಾಳೆ. ಹಳ್ಳವನ್ನ ದಾಟಿ ಮಕ್ಕಳು ಹೋಗ್ತಿದ್ದಾರೆ, ರಸ್ತೆ ಇಲ್ಲ. ಇನ್ನು ಶಾಲೆಗೆ ಹೋದ್ರೆ ಅಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ ಅಂತೆ. ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ನಿರಗೋಡಿಯ ಸರ್ಕಾರಿ ಶಾಲೆಯಲ್ಲಿ ಆಗ್ತಿರುವಂತಹ ವ್ಯವಸ್ಥೆ ಇದು. ಮಕ್ಕಳಿಗೆ ಕುಡಿಯೋ ನೀರಿಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಪರದಾಡ್ತಿದ್ದಾರೆ. ಶೌಚಾಲಯಕ್ಕೂ ಕೂಡ ನೀರಿಲ್ಲದ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ನಿಜಕ್ಕೂ ಆತಂಕದ ವಿಚಾರ ಇದು. ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಪ್ರಯೋಜನವಾಗಿಲ್ಲ ಅಂತೆ. ಕರೆಂಟ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅಂತ ಜೆಸ್ಕಾಂ ಅಧಿಕಾರಿಗಳಿಗೆ ಪತ್ರ ಬರೆದ್ರು ಕೂಡ ನೋ ಯೂಸ್ ಅಂತೆ. ರಸ್ತೆ, ಶಾಲೆಯಲ್ಲಿ ಕುಡಿಯೋದಕ್ಕೆ ನೀರು, ಕರೆಂಟು ಯಾವುದೂ ಇಲ್ಲ. ಹೀಗಾಗಿ ಆಗ್ರಹಿಸ್ತಿದ್ದಾರೆ. ಹಾಗಾಗಿ ಜನ ಅಲ್ಲಿ ಮತ ಹಾಕಿರುವಂತ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಇಷ್ಟೊಂದು ನಮಗೆ ಗೊತ್ತೇ ಇಲ್ಲ, ಸಂಬಂಧನೇ ಇಲ್ಲ ಅನ್ನೋದಾಗಿ ಯಾಕೆ ವರ್ತನೆ ಮಾಡ್ತಿದ್ದಾರೆ. ಆ ಮಕ್ಕಳು ಹೋಗೋದು ನೋಡ್ರಿ ಶಾಲೆಗೆ. ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ದಾಖಲಾತಿ ಕಡಿಮೆ ಆಗ್ತಿದೆ. ಶಿಕ್ಷಕರಿಲ್ಲದೆ ಒಂದಿಷ್ಟು ಬೇರೆ ಬೇರೆ ಕಡೆ ಸಮಸ್ಯೆ ಆಗ್ತಿದೆ. ಬಟ್ ಇಲ್ಲ, ಹಂಗಲ್ಲ. ಹೋಗುವಂತ ರಸ್ತೆ ನೋಡಿ, ಶಾಲೆಯ ಮುಂಭಾಗದ ಚಿತ್ರಣಗಳಿದು. ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಆರಾಮಾಗಿ ಹೋಗ್ಬೇಕು, ಹಂಗಿಲ್ಲ. ಕೈಯಲ್ಲಿ ಕೊಡೆ, ಆ ಬ್ಯಾಗುಗಳು ಅದನ್ನೆಲ್ಲ ಹಿಡ್ಕೊಂಡು, ಜೀವ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳು ಹೋಗ್ಬೇಕು. ಹೆಚ್ಚು ಕಡಿಮೆ ನೀರು ಹೆಚ್ಚಾದಂಥ ಸಂದರ್ಭದಲ್ಲಿ ಯಾರು ಜವಾಬ್ದಾರಿಯಾಗಿರ್ತಾರೆ? ಜವಾಬ್ದಾರಿ ಯಾರು? ಜನಪ್ರತಿನಿಧಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು. ಬಟ್ ಆದರೆ ಯಾರು ಗಮನಕ್ಕೂ ಬಂದಿಲ್ವಾಯ್ತು. ಲೆಟರ್ ಕೊಟ್ಟಿದ್ದಾರಂತೆ ಕರೆಂಟು ಬೇಕು ಅಂತ. ಮನೆಯಿಂದ ಶಾಲೆಗೆ ಹೋಗೋದೇ ಒಂದು ದೊಡ್ಡ ಮಟ್ಟದ ಟಾಸ್ಕ್ ಮಕ್ಕಳಿಗೆ. ಹೀಗೆಲ್ಲ ಹಿಡ್ಕೊಂಡು ಮಕ್ಕಳು ಹೋಗಬೇಕು. ಅಲ್ಲಿ ಹೋಗಿ ಒಂದು ಲೋಟ ನೀರು ಕುಡಿಯೋಣ ಅಂತಂದ್ರೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ ಅಂತೆ. ಯಪ್ಪ, ಹಿಂಗೆಲ್ಲ ಆಯ್ತು, ಒಂದು ಲೈಟ್ ಹಾಕೋಣ ಅಂತಂದ್ರೆ ಮಕ್ಕಳಿಗೆ ಕರೆಂಟೇ ಇಲ್ಲ ಅಂತೆ. ಇವತ್ತು ಈ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. ಸುಮಾರು ಬಸವ ಕಲ್ಯಾಣದಿಂದ ಸುಮಾರು 8-10 ಕಿಲೋಮೀಟರ್ ದೂರ ಇರುವಂಥ ಈ ನಿರಗುಡಿ ಗ್ರಾಮದಲ್ಲಿ ತನ್ನದೇ ಆದಂಥ ಮಕ್ಕಳ ಶಿಕ್ಷಣ ಇಟ್ಕೊಂಡು ಇಲ್ಲಿಂದ ಶಿಕ್ಷಕರಾಗಲಿ, ಇಲ್ಲಿಂದ ಪೇರೆಂಟ್ಸ್ಗಳಾಗಲಿ ಎಲ್ಲ ಮಕ್ಕಳನ್ನು ಇಲ್ಲಿ ತಂದು ಅಡ್ಮಿಷನ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಮಕ್ಕಳಿಗೆ ಮೂಲ ಸೌಕರ್ಯಗಳು ಯಾವುದೂ ಇಲ್ಲ. ಇಲ್ಲಿಂದ ಸುಮಾರು ಒಂದು 500 ಮೀಟರ್ ದೂರ ಇದೆ. ಇಲ್ಲಿಂದ ಊರುಗಳಿಂದ ದೂರ ಬಿಟ್ಟಿರುವಂಥ ಶಾಲೆ ಇದು. ಮಲೆ ಹೊರಗಡೆ ಇರುವಂಥ ಶಾಲೆ ಇದೆ. ಆದರೆ ಇಲ್ಲಿ ಮಕ್ಕಳಿಗೆ ರಸ್ತೆ ಹೋಗಿ ಬರುವಂಥ ಸಮಸ್ಯೆಗಳು ಭಾಳ ಆಗ್ತಾ ಇದೆ. ನೀರು ಮಳೆಗೆ ಬಂದರೆ ಸೇತುವೆಗಳಿಂದ ಹೋಗುವಾಗ ಮಕ್ಕಳಿಗೆ ಎಲ್ಲಾದರೂ ಜಾರಿ ಬೀಳ್ತಾವ ಅನ್ನೋ ಭಯ ಕೂಡ ನಮಗೆ ಕಾಣಿಸ್ತಾ ಇದೆ. ನಿಜವಾಗಲೂ ಯಾವ ಅಧಿಕಾರಿಗಳು ಕೂಡ ಬಂದು ಇಲ್ಲಿವರೆಗೂ ನೋಡೇ ಇಲ್ಲ. ಇಲ್ಲಿನ ಹೆಡ್ ಮಾಸ್ಟರ್ ಕೂಡ HM ಕೂಡ ಮನವಿ ಪತ್ರ ಕೊಟ್ಟಿದ್ದಾರೆ. ಸುಮಾರು ಸತಿ 2-3 ಸತಿ ಲೆಟರ್ ಕೊಟ್ಟಿದ್ದಾರೆ. 20ನೇ ತಾರೀಕು ಕೊಟ್ಟಿದ್ದಾರೆ, ಜನವರಿ 1ನೇ ತಾರೀಕು ಕೂಡ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ಇಲ್ಲಿ ಅಧಿಕಾರಿಗಳು ಬಂದು ಈ ರೀತಿ ಶೀತಲಿರುವಂಥ ರಸ್ತೆ ಶೀತಲಿರುವಾಗಲಿ, ಇಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ವಿದ್ಯುತ್ ಸಮಸ್ಯೆ ಆಗಲಿ, ಅಂದರೆ ಯಾವುದೂ ಕೂಡ ಲೆಟರ್ ಕೊಟ್ಟರು ಕೂಡ ಸ್ಪಂದನೆ ಆಗ್ತಾ ಇಲ್ಲ. ಯಾಕಂದರೆ ಸರ್ಕಾರಿ ಶಾಲೆ ಇದು ಯಾವುದು ಪ್ರೈವೇಟ್ ಶಾಲೆ ಇಲ್ಲ. ಲಕ್ಷಾಂತರ ಕೊಟ್ಟು ಇವತ್ತು ಅಡ್ಮಿಷನ್ ಮಾಡ್ತಿದ್ದಾರೆ ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ. ಯಾಕೆ ಸರ್ಕಾರಿ ಶಾಲೆ ಮುಚ್ಚಬೇಕಲ್ಲತ್ತೀರೇನು? ಕಣ್ ತೆರ್ರಿ, ಅಲ್ಲಿ ಅಧಿಕಾರಿಗಳು ಕಣ್ ತೆರಿಬೇಕು. ದಯವಿಟ್ಟು ನಾನು 2 KG ಹೇಳ್ತಾ ಇದ್ದೀನಿ, ತಾವು ತಕ್ಷಣ ಬಂದು ಇಲ್ಲಿರುವಂಥ ಮಕ್ಕಳಿಗೆ ಒಂದು ಒಳ್ಳೆಯ ಬೋಧನೆ ಪಾಠ ಇರುವಂಥ ಶಾಲೆ ಇದು. ಇವತ್ತೆಲ್ಲ ಬೋಧನೆ ಪಾಠಗಳ ಶಾಲೆ ನಡೆಯುವಂಥ ಶಾಲೆ ಇಲ್ಲಿದೆ. ಊಟದ ವ್ಯವಸ್ಥೆ ಮಾತ್ರ ಹಳೆಯ ಕಟ್ಟಡ ವ್ಯವಸ್ಥೆಯಲ್ಲಿದೆ. 1990 ಆಗಿರುವಂಥ ಸ್ಕೂಲಲ್ಲಿ ಶೀತಲ ವ್ಯವಸ್ಥೆ.
ಯಾವತ್ತು ಬೀಳ್ತೋ ಗೊತ್ತಾಗಲ್ಲ ಅಂತ ಸ್ಕೂಲಲ್ಲಿ ಅಲ್ಲಿ ಮಕ್ಕಳು ಊಟ ಮಾಡ್ತಾರೆ, ಅಲ್ಲಿ ಊಟ ಮಾಡ್ಕೊಂಡು ಮತ್ತೆ ರಿಟರ್ನ್ ಇಲ್ಲಿ ಬಂದು ಇಲ್ಲಿ ಶಾಲೆ ಕಲಿತಾರೆ ಮಕ್ಕಳು. ಸದ್ಯ ಗಮನಿಸ್ಕೊಂಡಲ್ಲ ಸಾಮಾಜಿಕ ಕಾರ್ಯಕರ್ತೊಬ್ಬರ ಮಾತಿದು. ಅಂದ್ರೆ ಅಲ್ಲಿನ ಸ್ಥಿತಿ ಹೇಗಿದೆ ಅಂತ ಸತತವಾಗಿ ಪತ್ರವನ್ನ ಬರಿತಾ ಇದ್ದಾರಂತೆ ಶಾಲೆಯ ಹೆಡ್ ಮಾಸ್ಟರ್ ಯಾರಿದ್ದಾರೆ ಅವರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ಕರೆಂಟ್ ಇಲ್ಲ, ಕುಡಿಯೋ ನೀರಿಲ್ಲ, ಎಲ್ಲಾ ಸಮಸ್ಯೆ ಬಗ್ಗೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಯ್ಯ, ಏನಿದು ಅವಸ್ಥೆ ಇದು? ಮಕ್ಕಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ಅಲ್ಲಿ ಬೇಕಾದಂತ ಯಾವುದೇ ರೀತಿಯಂತ ಬೇಸಿಕ್ ಫೆಸಿಲಿಟಿನೇ ಇಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಹೇಳ್ತಾರೆ? ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ರಾ? ಖಂಡಿತವಾಗ್ಲೂ ಅಖಿಲೇಶ್, ಏನು ಸರ್ಕಾರ ಅನೇಕ ಯೋಜನೆಗಳು ಸರ್ಕಾರಿ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಅನೇಕ ಅಂದ್ರೆ ಅವ್ರಿಗೆ ಅನುಕೂಲಿ ಆಗ್ಲಿ ಅನ್ನೋ ಕುರಿತು ಸಾಕಷ್ಟು ಒಂದು ಯೋಜನೆಗಳು ರೂಪಿಸಿದ್ರು ಕೂಡ ಇಲ್ಲಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆಗಳು ಎದ್ದು ಕಾಣ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತು ಬಸವಕಲ್ಯಾಣ ತಾಲೂಕಿನ ನಿರ್ಗುಣಿ ಗ್ರಾಮದಲ್ಲಿ ಇಲ್ಲಿ ತಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಮಕ್ಕಳ ಶಾಲೆಗೆ ಹೋಗ್ಬೇಕಂದ್ರೆ ದೊಡ್ಡ ಒಂದು ಚಾಲೆಂಜ್ ಆಗಿ ಪರಿಣಮಿಸಿರುವಂತದ್ದು. ಅದಲ್ಲದಲ್ಲೇ ಆ ಒಂದು ಏನು ಹಳ್ಳ ಇದೆಯಲ್ಲ, ಹಳ್ಳ ದಾಟಿ ಶಾಲೆಗೆ ಹೋದ್ರೆ ಅಲ್ಲಿ ಕುಡಿಯುವ ನೀರು ಇಲ್ಲ, ಕರೆಂಟ್ ವ್ಯವಸ್ಥೆಯೂ ಇಲ್ಲ. ಈ ಎಲ್ಲಾ ವಿಷಯ ಕುರಿತು ಈಗಾಗಲೇ ಅಲ್ಲಿನ ಹೆಡ್ ಮಾಸ್ಟರ್ ಆಗಿರುವಂತವರು ಅಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮತ್ತೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳವರ ಗಮನಕ್ಕೂ ಕೂಡ ತಂದಿದ್ದಾರೆ. ಈಗ ಅದು ಗಮನಕ್ಕೆ ತಂದ್ರು ಕೂಡ ಪತ್ರ ಬರೆದ್ರು ಕೂಡ ಯಾವುದೇ ರೀತಿ ಕ್ರಮ ಆಗ್ತಿಲ್ಲ ಅನ್ನೋ ಮಾತು ಅಲ್ಲಿನ ಹೆಡ್ ಮಾಸ್ಟರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಪೋಷಕರು ಮಾತ್ರ ನಮ್ಮ ಮಕ್ಕಳು ಸಾಕಷ್ಟು ಈಗ ಮಳೆ ಬರ್ತಾ ಇದೆ, ಮಳೆ ಬಂದ್ರೆ ನೀರಿನ ರಭಸ ಹೆಚ್ಚಾಗುತ್ತೆ, ಅದೇ ಒಂದು ಹಳ್ಳ ದಾಟಿ ಮಕ್ಕಳು ಶಾಲೆಗೆ ಹೋಗ್ತಾರೆ, ಹೆಚ್ಚು ಕಡಿಮೆ ಆದ್ರೂ ಯಾರು ಹೊಣೆ ಅಂತ ಅವರು ಪೋಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟವರ ಗಮನದಲ್ಲಿದ್ರೂ ಕೂಡ ಈ ಕುರಿತು ಯಾವುದೇ ರೀತಿ ಒಂದು ಪ್ರತಿಕ್ರಿಯೆ ಕೊಡೋದಾಗಿರ್ಬೋದು ಮತ್ತೆ ಅದನ್ನ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡುವ ಕಾರ್ಯ ಇಲ್ಲಿನ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳಿಂದ ಆಗ್ತಿಲ್ಲ. ಅಲ್ಲಿ ಪ್ರಮುಖವಾಗಿ ಊಟದ ವ್ಯವಸ್ಥೆ ಕೂಡ, ಊಟ ಮಾಡ್ಲಿಕ್ಕೆ ಸುಮಾರು 300 ಮೀಟರ್ ಬೇರೆ ಒಂದು ಕಟ್ಟಡ ಇದೆ, ಆ ಕಟ್ಟಡಕ್ಕೆ ಹೋಗಿ ವಿದ್ಯಾರ್ಥಿಗಳು ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಅದಲ್ಲದೆ ಸ್ವಲ್ಪ ಅಂದ್ರೆ 3-4 ಗಂಟೆಯ ಸಾಯಂಕಾಲ ಆಯ್ತಂತಂದ್ರೆ ಅಲ್ಲಿ ಸಂಪೂರ್ಣವಾಗಿ ಆ ಒಂದು ಶಾಲೆಯ ಆವರಣದಲ್ಲಿ ಕತ್ತಲಾಗಿ ಪರಿಣಮಿಸುತ್ತೆ, ಅಲ್ಲಿ ಲೈಟ್ ವ್ಯವಸ್ಥೆಯೂ ಇಲ್ಲ. ಈ ಜಸ್ಕಾಂ ಅಧಿಕಾರಿಗಳಿಗೆ ಅಲ್ಲಿನ ಹೆಡ್ ಮಾಸ್ಟರ್ ಅವರು ಪತ್ರ ಕೂಡ ಬರ್ದಿದ್ದಾರಂತೆ, 2-3 ಬಾರಿ ಪತ್ರ ಬರೆದ್ರು, ವಿದ್ಯುತ್ ವ್ಯವಸ್ಥೆ ಮಾಡ್ಕೊಡಿ ಅಂದ್ರೂ ಕೂಡ ಅವರು ಕೂಡ ಕೇರ್ ಮಾಡ್ತಾ ಇಲ್ಲ ಅನ್ನೋ ಮಾತು ಅಲ್ಲಿನ ಹೆಡ್ ಮಾಸ್ಟರ್ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ನಲ್ಲಿ ಈ ನಿರ್ಗುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೇ ಇದೆಯಲ್ಲ, ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಕುಡಿಯುವ ನೀರಿನ ಸಮಸ್ಯೆ ಒಂದ್ ಕಡೆ ಆದ್ರೆ ಸಂಪರ್ಕ ಅಡಿಯ ಶಾಲೆಗೆ ಹೋಗಲು ಸುಸಜ್ಜಿತ ಒಂದು ಒಳ್ಳೆ ರೀತಿ ರಸ್ತೆಯ ಸಂಪರ್ಕನೂ ಇಲ್ಲ, ಅದಲ್ಲದೆ ಅಲ್ಲಿ ವಿದ್ಯುತ್ ಸಂಪರ್ಕನೂ ಇಲ್ಲ. ಈ ಕುರಿತು ಸಂಬಂಧಪಟ್ಟವರು ಗಮನ ಹರಿಸಬೇಕಾಗುತ್ತೆ. ಈ ಸರ್ಕಾರಿ ಶಾಲಾ ಮಕ್ಕಳ ಒಂದು ಭವಿಷ್ಯದ ಜೊತೆ ಆಟ ಆಡಬಾರ್ದಾಗುತ್ತೆ. ಯಾಕಂದ್ರೆ ನಾವು ಕೂಡ ಈ ಕುರಿತು ಸುದ್ದಿಯನ್ನ ಬಿತ್ತರ ಮಾಡಿದ್ವಿ, ಈ ಕುರಿತು ಪ್ರತಿಕ್ರಿಯೆಯನ್ನ ಕೂಡ ಕೇಳಿದ್ವಿ. ಆದ್ರೆ ಹೆಡ್ ಮಾಸ್ಟರ್ ಅವರು ಹೇಳ್ತಿರೋದು, ಸರ್ ನಮ್ ಗಮನಕ್ಕೂ ಇದೆ, ನಾವು ಕೂಡ ಮೇಲಾಧಿಕಾರಿಗಳಿಗೆ ಪತ್ರ ಬರೆಸಿದ್ವಿ, ಆದ್ರೆ ಯಾರು ಕೂಡ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿನ ಪೋಷಕರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಳೆಗಾಲದಂತಹ ಸಂದರ್ಭದಲ್ಲಿ ಕೇವಲ ಆ ಸ್ಕೂಲಿಗೆ ಹೋಗ್ಲಿಕ್ಕೆ ಅದು ಒಂದೇ ರಸ್ತೆ ಇದೆ, ಆ ರಸ್ತೆ ಮಾರ್ಗ ಮಾತ್ರ ಅಲ್ಲಿನ ವಿದ್ಯಾರ್ಥಿಗಳು ಆ ರಸ್ತೆ ಮೂಲಕ ಹೋಗ್ಬೇಕಾಗತ್ತೆ. ನೀರು ಹೆಚ್ಚಾದ್ರೆ ಯಾರು ಹೊಣೆ? ವಿದ್ಯಾರ್ಥಿಗಳಿಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಅವ್ರು ಬಿದ್ರೆ ಯಾವ್ದಾದ್ರು ರೀತಿ ಒಂದು ಅಂದ್ರೆ ಆಗ್ಬಾರ್ದು, ಜೀವಹಾನಿ ಆದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆಗಳು ಅಲ್ಲಿನ ಪೋಷಕರು ಕೇಳ್ತಾ ಇದ್ದಾರೆ. ಇವೆಲ್ಲ ಅಂದ್ರೆ ಮುಂಜಾಗ್ರತವಾಗಿ ಇದಕ್ಕೂ ಮುನ್ನ ಯಾವುದೇ ಒಂದು ದುರಂತ ಸಂಭವಿಸುವ ಮುನ್ನ ಅಲ್ಲಿನ ಅಧಿಕಾರಿಗಳ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ಇವೆಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾಗಿರುತ್ತೆ. ಅಖಿಲೇಶ್, ಈ ಕುರಿತು ಈಗಾಗಲೇ ಏನು ಹುಮ್ನಾಬಾದ್ ಅಂದ್ರೆ ಬಸವಕಲ್ಯಾಣ ತಾಲೂಕಿದೆ, ಆದ್ರೆ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಈ ಕುರಿತು ಅಲ್ಲಿನ ಸ್ಥಳೀಯ ಶಾಸಕ ಸಿದ್ದು ಪಾಟೀಲ್ ಅವರು ಈ ವಿಷಯವನ್ನ ಗಂಭೀರವಾಗಿ ಪರಿಣಮಿಸಿ ಇದನ್ನ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಬೇಕಾಗಿರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ಶಿವಯ್ಯ ಮಠಪತಿ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಲ್ಲಿ ಇವಿಷ್ಟು ಅವ್ಯವಸ್ಥೆಗಳು ಅಲ್ಲಿದೆ. ನಿರ್ಗುಡಿಯ ಶಾಲೆ ಏನಿದೆಯಲ್ಲ ಗಮನಿಸ್ತಾ ಇದೀವಿ. ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಈಗ ಮಕ್ಕಳಿಗೆ ಹೆಚ್ಚು ಕಡಿಮೆ ಏನೋ ಆಗಬಾರ್ದು, ಇನ್ ಕೇಸ್ ಏನಾದ್ರೂ ಅವಘಡಗಳಾದ್ರೆ ಜವಾಬ್ದಾರಿ ಯಾರು? ಶಾಸಕರು ಹೊತ್ಕೊಂತಾರಾ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತೆಗೆದುಕೊಳ್ತಾರಾ? ಪತ್ರದ ಮೇಲೆ ಪತ್ರ, ಮನವಿ ಮೇಲೆ ಮನವಿ ಮಾಡಿದ್ರಂತೆ ಅಲ್ಲಿನ HM, ಬಟ್ ಯಾವುದಕ್ಕೂ ಕೂಡ ಡೋಂಟ್ ಕೇರ್. ಮಕ್ಕಳು ಹೋಗೋದಕ್ಕೆ ನೋಡೋಕ್ಕಾಗ್ತಿಲ್ಲ. ಎಸ್, ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಅಲ್ಲಿನ ಮುಖ್ಯ ಶಿಕ್ಷಕ ಪುಂಡಲಿಕ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಎಷ್ಟು ವರ್ಷದಿಂದ ಈ ಶಾಲೆಯಲ್ಲಿ ಇದೇ ಅವ್ಯವಸ್ಥೆ ಇದೆ ಸರ್? ನೀವು ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಾ ಇಲ್ವಾ ಸರ್? ಇಲ್ಲ, ನಾವು ಜಾಯ್ನ್ ಹಾಕಿಸಿ ಒಂದು 8-9 ತಿಂಗಳಾಗ್ತದೆ ಸರ್. ಈಗ ಆಗಸ್ಟ್ ಬಂದ್ರೆ 1 ವರ್ಷ ಆಗ್ತದೆ ನಾ ಬಂದಲ್ಲಿ ಸರ್. ಅಷ್ಟೊಂದೆಲ್ಲ ಅವ್ಯವಸ್ಥೆಗಳಿದೆಯಲ್ಲ ಸರ್, ಆ ಮಕ್ಕಳು ನೋಡಿ ಸ್ಕೂಲಿಗೆ ಬರೋದೇ ಕಷ್ಟದಲ್ಲಿ. ಸರ್, ಅಲ್ಲಿ ಕುಡಿಯೋದಕ್ಕೆ ನೀರಿಲ್ವಾ ಸರ್? ಶೌಚಾಲಯ ಬಳಸೋದಕ್ಕೂ ನೀರಿಲ್ಲ ಅಂತೆ, ಕರೆಂಟ್ ಇಲ್ವಾ ಸರ್? ಕತ್ಲಲ್ಲಿ ಪಾಠ ಆಗ್ತಿದ್ಯಾ ಸರ್? ಇದು ಹೊಸ ಬಿಲ್ಡಿಂಗ್ ಐತಿ ಸರ್, ಇದು ಹಳಿ ಬಿಲ್ಡಿಂಗ್ ಎಲ್ಲ ಡಬಲ್ಸ್ ಇದ್ರೊಳಗದ. ಯಾವ್ದು ರೂಮ್ ಇದು ಎಲ್ಲ ಶಿಥಿಲಗೊಂಡ ರೂಮ್ಗಳದಾವ ಸರ್ ಅಲ್ಲಿ.
ಅದಕ್ಕೆ ಹೊಸ ಬಿಲ್ಡಿಂಗ್ ಆಗ್ಲತ್ತವ ಆ ಕಡೆ ಮಕ್ಕಳಿಗೆ ಇದ್ರೊಳಗೆ ಕೂಡಿಸ್ಬಾರ್ದು ಅಂತೇಳಿ ಹಳಿ ಬಿಲ್ಡಿಂಗ್ನಾಗ ಕೂಡಿಸ್ಬಾರ್ದು ಅಂತ ಆ ಕಡೆ ತಗೊಂಡ್ ನಡೆದ್ವಿ. ಒಂದು ಐದು 5-6 ರೂಮ್ ಆಗ್ಯಾವ ಸರ್ ಅವು. ಇನ್ನೂ ಸರ್ ಈಗ ಅಂದ್ರೆ ಆ ಮಕ್ಕಳು ಹಳ್ಳ ಎಲ್ಲ ದಾಟಿ ಬರ್ತಿದಾರಲ್ಲ ಕೊಡೆ ಹಿಡ್ಕೊಂಡು ಬ್ಯಾಗ್ ಹಾಕೊಂಡು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಸರ್ ಇದ್ರ ಜವಾಬ್ದಾರಿ, ಯಾರು ಹೊತ್ಕೊಂತಾರೆ ಅಂತ? ಸರ್ ಎಲ್ಲ ಈಗ SVMC ಸಂಘದ ಚರ್ಚೆ ಮಾಡಿ ನಾವೆಲ್ಲ ಪಂಚಾಯತ್ಗೆ ಆ ಕಡೆ ಎಲ್ಲ ಆಫೀಸ್ಗೆ ಎಲ್ಲ ಲೆಟರ್ ಕೊಟ್ಟಿದ್ದೇವೆ ಸರ್, ಈ ರೀತಿ ತ್ರಾಸದ ಮಾಡ್ಕೊಡ್ರಿ ಅಂತೇಳಿ ಬೇಡಿಕೆ ಸಲ್ಲಿಸಿದ್ದೇವೆ, ಅಪ್ಲಿಕೇಶನ್ ಕೊಟ್ಟಿದ್ದೇವೆ ಸರ್. ಮಾಡ್ತೀವಿ ಅಂದ್ರೆ ಇನ್ನೂ ಮಾಡಿಲ್ಲ ಸರ್. ಒಟ್ನಲ್ಲಿ ಈಗ ನೀವು ಪತ್ರ ಬರೆದಿದ್ದೀರಾ, ಅವ್ರ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ರಲ್ಲ, ಅಲ್ಲಿನ ಪಂಚಾಯತಿನ PDO ಆಗಿರ್ಲಿ, ಆ ಸ್ಥಳದ ಶಾಸಕರು ಯಾರಾದ್ರೂ ಬಂದು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ರ? ಸ್ಥಳೀಯ ಶಾಸಕರು ಏನಾದ್ರು ಭೇಟಿ ಕೊಟ್ಟಿದ್ರೆ ಈ ಬಗ್ಗೆ ಏನಾದ್ರು ಹೇಳಿದ್ರ ನಿಮ್ಗೆ? ಅವ್ರು ಬಂದಿಲ್ಲ ಸರ್, ನಮ್ಮ SVMC ದವ್ರು ಹೋಗ್ಯಾರ ಸರ್, ಮೇಲೆ ಶಾಸಕರು ಬಂದು ಮಾತಾಡ್ಯಾರ. ಏನ್ ಹೇಳಿದ್ರಂತೆ? ಮಾಡ್ಕೊಡ್ತೀವಿ ಅಥವಾ ಭರವಸೆ ಏನಾದ್ರು ಕೊಟ್ಟಿದ್ರ? ಅಟ್ಲೀಸ್ಟ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು ಸರ್. ಬಟ್ ಯಾವಾಗಂತ, ಯಾಕಂದ್ರೆ ಮಕ್ಕಳು ಹೋಗೋದೇ ನೋಡಕ್ ಆಗ್ತಿಲ್ಲ. ಎಷ್ಟು ಜನ ಮಕ್ಕಳಿದ್ದಾರೆ ಸರ್ ಆ ಶಾಲೆಯಲ್ಲಿ ಈಗ? ಶಾಲೆಯಲ್ಲಿ LKG UKG ಹಿಡ್ಕೊಂಡು 130 ಆಗ್ಯಾವ ಸರ್. ಓಕೆ, ಅಷ್ಟು ಮಕ್ಕಳಿದ್ರು ಕೂಡ ಇಷ್ಟೊಂದು ಅವ್ಯವಸ್ಥೆ ಇದೆ. ಸದ್ಯ ನೀವೇನ್ ಆಗ್ರಹ ಮಾಡ್ತೀರಾ ಅಂತ? ಈಗ ಏನೆಲ್ಲ ಸಮಸ್ಯೆಗಳಿದೆ? ಅದೇ ಸರ್, ಈಗ ರೂಮ್ ಅಂತೂ ಒಳ್ಳೆ ರೂಮ್ ಆಗ್ತೇವೆ. ಅದಕ್ಕೆ ಅದು ಹೋಗ್ತಕ್ಕಂಥ ದಾರಿ ಸರಿಯಾಗಿ ಮಾಡ್ಕೊಡ್ಬೇಕು, ಅಲ್ಲಿಂದ ಕರೆಂಟಿನ ವ್ಯವಸ್ಥೆ ಮಾಡ್ಕೊಡ್ಬೇಕು, ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಎಸ್ ಧನ್ಯವಾದಗಳು ಸರ್. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಿದ್ದು ಪಾಟೀಲ್, ಹುಮ್ನಾಬಾದ್ನ ಶಾಸಕರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ನಿರುಗುಡಿ ಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ಶಾಲೆಗೆ ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಶಿಥಿಲಗೊಂಡಿರುವಂತ ಕಟ್ಟಡ ನಿಮ್ ಗಮನಕ್ಕೆ ಬಂದಿದೆಯಾ ಸರ್ ಇದು? ಇಲ್ಲ, ಅಲ್ಲಿ ನೀರಿಲ್ಲ ಅಂತ ನನಗೆ ಮೊನ್ನೆ ಹೇಳಿದ್ದು. ಅಲ್ಲಿ ಒಂದು ಬೋರ್ವೆಲ್ ಕೂಡ ಹಾಕ್ಲಕ್ ಹೇಳಿದ್ದೀನಿ ಸರ್. ಅದು ಮತ್ತೆ ಶಿಥಿಲಗೊಂಡಿದ್ದು ಏನ್ ನನಗೆ ಅಧಿಕಾರಿಗಳು ಕೂಡ ಹೇಳಿಲ್ಲ ಸರ್. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ, ಒಂದು ದೊಡ್ಡ ನೀರು ಹೋಗ್ತಿದೆ ಸರ್, ಆ ಜಾಗ ಹಳ್ಳ ಬಿದ್ದಿದೆ. ಮಕ್ಕಳೆಲ್ಲ ಬ್ಯಾಗ್ ಹಾಕೊಂಡು ದಾಟ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಅದಾದ್ಮೇಲೆ ಒಳಗಡೆ ಕುಡಿಯೋದಕ್ಕೆ ನೀರಿಲ್ಲ ಅಂತೆ, ಶೌಚಾಲಯ ಬಳಸೋದಕ್ಕೂ ಮಕ್ಕಳಿಗೆ ನೀರಿಲ್ಲ ಅಂತೆ ಸರ್. ಸ್ವತಃ ಅಲ್ಲಿನ ಸ್ಥಳೀಯರು ಈ ಮಾತು ಹೇಳ್ತಿದ್ದಾರೆ. ನಾವು ಕೂಡ ಆ ಸುದ್ದಿಯನ್ನ ಬಿತ್ತರ ಮಾಡ್ತೀವಿ, ಮಕ್ಕಳು ದಾಟ್ಕೊಂಡು ಹೋಗ್ತಿದ್ದಾವೆ ಸರ್. ಓಕೆ ಸರ್, ಇಲ್ಲ ಅದ್ರ ಬಗ್ಗೆ ನಂಗೆ ಯಾರು ಕೂಡ ಮಾಹಿತಿ ಕೊಟ್ಟಿಲ್ಲ, ಊರವರು ಕೂಡ ನನಗೆ ಹೇಳಿಲ್ಲ. ನಾನು ಮೊನ್ನೆನೂ ಕೂಡ ಒಂದು 8-10 ದಿವಸ ಮೊದಲು ಹೋಗಿದೆ ಊರಿಗೆ, ಅವು ಕೂಡ ಯಾರು ಹೇಳಿಲ್ಲ. ಮತ್ತು ಕೂಡ ನಾನು ನಾಳೆ ಏನ್ ಮಾಡ್ತೀನಿ ಸರ್, ಮಂಡೇ ನಮ್ಮ BOರಿಗೆ ಕೊಟ್ಟು ಕಳಿಸಿ ಇವತ್ತಿಗೆ ನಾನೇ ವಿಸಿಟ್ ಮಾಡಿ ಅಲ್ಲಿ ಏನೇನ್ ಸೌಲಭ್ಯಗಳು ಬೇಕೋ ಎಲ್ಲವೂ ಕೂಡ ಮಾಡೋಣ ಸರ್. ಸರ್, ಜೊತೆಲಿ ಇದೇನು ಮೊದಲಲ್ಲ ಸರ್, ಈ ಹಿಂದೆಯೂ ಕೂಡ ಕರೆಂಟ್ ವಿಚಾರವಾಗಿ ಜೆಸ್ಕಾಂ ಅಧಿಕಾರಿಗಳಿಗೆ ಲೆಟರ್ ಬರೆದಿದ್ರಂತೆ, ಡೆವಲಪ್ಮೆಂಟ್ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ರಂತೆ. ಬಟ್ ಯಾರು ಕೂಡ ಕೇರ್ ಮಾಡ್ತಿಲ್ಲಂತೆ. ನಾಳೆ ದಿವಸ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ತಗೊಂತಾರೆ ಸರ್? ಸರ್, ಅಲ್ಲಿನವರು ಅಲ್ಲಿಂದ ನಮ್ದು ಹೆಡ್ ಮಾಸ್ಟರ್ ಇರ್ತಾರ, ಅವ್ರು ಕೂಡ ನಮ್ ಗಮನಕ್ಕೆ ತರಬೇಕಲ್ಲ ಯಾರಿಗೆಲ್ಲ ಜನಪ್ರತಿನಿಧಿಗಳಿಗೆ. ಸರ್, ಅವರು ಕೇಳಿದ್ರೆ ಈಗಾಗಲೇ ಹೇಳಿದೀವಿ ಅನ್ನೋ ಮಾತು ಹೇಳಿದ್ರು, ಲೆಟರ್ ಕೂಡ ಬರ್ದಿದ್ದೀನಿ. ಇಲ್ಲ ಸರ್, ಇಲ್ಲ ಸ್ಕೂಲಿನ ಬಗ್ಗೆದಾಗ ಏನ್ ಹೇಳಿದೆ, ಯಾಕಂತಂದ್ರ ನಮ್ಮಷ್ಟು ಬಹಳಷ್ಟು ನಮಗ್ ಶಿಕ್ಷಣ ಒಂದು ಇಲಾಖೆಗೆ ಸುಮಾರು ದುಡ್ಡು ಇದೆ ನಮ್ಮ ಹತ್ರ. ಅಕ್ಷರ ಆವಿಷ್ಕಾರನಲ್ಲಿ KKD ಫಂಡ್ ಇದೆ ಸರ್. ಜೊತೆಲಿ ಈಗಾಗಲೇ ಸರ್ಕಾರಿ ಶಾಲೆ ಮಕ್ಕಳು ಬರೋದೇ ಕಡಿಮೆ ಆಗಿದೆ, ಅದರ ನಡುವೆ ಇಷ್ಟೆಲ್ಲ ಆಗಿದೆ. ನಾನು ಕೂಡ ಮೊನ್ನೆ ನಮ್ KDP ಮೀಟಿಂಗ್ ನಲ್ಲೂ ಕೂಡ BO ಇದೇನೆ ಬಗ್ಗೆ ನಾನು ಮಾತಾಡಿದ್ದೇನೆ ಸರ್. ಮುಂದೆ ಈಗ ನೀವು ಭೇಟಿ ಕೊಡ್ತೀರಾ ಸ್ಥಳಕ್ಕೆ, ಏನ್ ಮಾಡ್ತೀರಾ ಸರ್? ನಾನೇ ಭೇಟಿ ಕೊಟ್ಟು ನಾನು ನಿಮ್ಗೆ ವಿಡಿಯೋ ಹಾಕ್ತೀನಿ ಅದು ಅವತ್ತೇ. ಎಸ್ ಸೊ ಆ ಮೂಲಕವಾಗಿ ಗ್ಯಾರಂಟಿ ನ್ಯೂಸ್ ಕೂಡ ಮನವಿ ಮಾಡ್ತೀನಿ, ಅತಿ ಶೀಘ್ರವಾಗಿ ನಾನೇ ಹೋಗಿ ವಿಸಿಟ್ ಕೊಟ್ಟು ಅದು ಏನಿದೆ ಇವತ್ತು ಕೆಲಸ ಮಾಡಿಸ್ಕೊಡ್ತೀನಿ. ಎಸ್ ಸರ್, ಧನ್ಯವಾದಗಳು ಸರ್. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಾವು ಕೂಡ ಏನೇನು ಆಗ್ತಿದೆ ಅನ್ನೋದನ್ನ ಫಾಲೋ ಅಪ್ ಮಾಡ್ತೇವೆ. Cuarto